ನಮಸ್ತೆ ನನ್ನ ಮುದ್ದು ಕುಟುಂಬದವರೇ. ಈ ದಿನ ನಾನು ತಂದಿರುವಂತಹ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ, ಮದ್ದೂರಿಗೆ ಹೋಗದೇನೆ ನಾವು ಸುಲಭವಾಗಿ ಮನೆಯಲ್ಲೇ ಮದ್ದೂರು ಒಡೆ ಸ್ಟೈಲ್ನಲ್ಲಿ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ತುಂಬ ಸಾಫ್ಟಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಟ್ಟರು ಸಹಿತ ಅಷ್ಟೇ ಸಾಫ್ಟಾಗಿ ಆಗೋ ರೀತಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ಪು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನೀವು ಸಹಿತ ಕಡಿಮೆ ಒಂದು ಪದಾರ್ಥದಲ್ಲಿ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ರೆಸಿಪಿ ಇದಾಗಿದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ನಾನಿಲ್ಲಿ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕಾಯಿ ಚಟ್ನಿ ಜೊತೆಲಿ ರೊಟ್ಟಿನ ಸವಿತಾ ಇದ್ದರೆ ಅದ್ರ ರುಚಿನೇ ಬೇರೆ. ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಲೇಬೇಕು ಅಂತ ಹೇಳಿ ಅನಿಸೋಷ್ಟು ರುಚಿ ಇದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೆಂಪಗೆ ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ. ಕಪ್ಪು ಬಣ್ಣಕ್ಕೆ ತಿರುಗೋ ರೀತಿಯಲ್ಲಿ ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ. ಹುರಿದು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಹೆಚ್ಚಾಗಿಯೇ 4ರಿಂದ 5 ಆಗೋಷ್ಟು ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಲೈಸಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ಇದೇ ತುಂಬ ಮುಖ್ಯವಾದಂತಹ ಇಂಗ್ರೀಡಿಯೆಂಟ್ಸ್. ನಂತರ ಇದಕ್ಕೆ 1 ಕಪ್ ಆಗೋಷ್ಟು ನಾನಿಲ್ಲಿ ಕೊತ್ತಂಬರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಣ ಕರಿಬೇವನ್ನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಕರಿಬೇವಿದ್ರೆ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಬಳಸಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನೀರನ್ನು ಸೇರಿಸ್ದೇನೆ ಈ ರೀತಿಯಾಗಿ ಎಲ್ಲವನ್ನು ಸಹಿತ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ರೀತಿಯಾಗಿ ಮಾಡೋವಾಗ ಈರುಳ್ಳಿನಲ್ಲಿ ಇರುವಂತಹ ನೀರಿನ ಅಂಶ ಬಿಡ್ತಾ ಹೋಗುತ್ತೆ. ಹಾಗಾಗಿ ಈರುಳ್ಳಿನ ತುಂಬ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷ ಈ ರೀತಿಯಾಗಿ ಕೈನಲ್ಲೇ ನಾವು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ 1 ಕಪ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂತಹ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಯಾವ 1 ಕಪ್ನಲ್ಲಿ ಬಳಸಿದ್ನೋ ಅದೇ 1 ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಮೀಡಿಯಮ್ ರವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಎರಡನ್ನೂ ಸಹಿತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಸಹಿತ ಕೈನಲ್ಲೇ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀಟಾಗಿ ಇದನ್ನು ನಾವು ಕಲಸಿ ಇಟ್ಕೊಳ್ಬೇಕಾಗತ್ತೆ. ಆಗಷ್ಟೇ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಕೊಡೋ ಅಂಥ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಸುಲಭವಾಗಿ ಚೆನ್ನಾಗಿ ಮಾಡ್ಕೊಳ್ಬಹುದು. 2-3 ನಿಮಿಷ ಈ ರೀತಿ ಕೈನಲ್ಲೇ ಮಿಕ್ಸ್ ಮಾಡಿದ ನಂತರ ಮತ್ತೆ ಇದಕ್ಕೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈಗ ಕಲಿಸ್ಕೊಳ್ತಾ ಇದ್ದೀನಿ. ನೀರನ್ನ ಒಟ್ಟಿಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸ್ವಲ್ಪ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಂಡ್ರೆ ನೀಟಾಗಿ ನೀವು ಇದನ್ನು ಕಲಿಸ್ಕೊಳ್ಬಹುದು. ರೊಟ್ಟಿ ಮಾಡೋ ಒಂದು ಅದಕ್ಕೆ ಕಲಿಸ್ಕೊಳ್ಬಹುದು. ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ಅದನ್ನು ಹಾಕಿದ್ರೇ ಮದ್ದೂರು ವಡೆ ಸ್ಟೈಲ್ನಲ್ಲಿ ಟೇಸ್ಟ್ ಬರೋದು. ಅದು ಏನು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈಗ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೀಕ್ರೆಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಮದ್ದೂರು ವಡೆ ಸ್ಟೈಲ್ನಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಹುರಿದು ತಗೊಂಡಿರುವಂತಹ ಶೇಂಗಾನ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸಿಪ್ಪೆ ಎಲ್ಲ ತೆಗೆದು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಈ ರೀತಿಯಾಗಿ ಪೂರ್ತಿಯಾಗಿ ಹಾಕೋಬೋದು, ಇಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಬಿ ಸಹಿತ ಹಾಕೊಳ್ಬೋದು. ಈ ರೀತಿಯಾಗಿ ಹಾಕೋದ್ರಿಂದ ಏನಾಗುತ್ತೆ, ಕಡಲೆ ಬೀಜ ತಿಂತಾ ಇದ್ದರೆ ಬಾಯಿಗೆ ಹಾಗೆ ಸಿಗುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ ಅದನ್ನು ಕೋರ್ಸ್ ಗ್ರೈಂಡ್ ಮಾಡಿಕೊಂಡು ನೀವು ಬಳಸಬಹುದು. ಈಗ ನನಗೆ ಸ್ವಲ್ಪ ತೆಳು ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸಹಿತ ಸೇರಿಸ್ಕೊಂಡು ನಾನೀಗ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇಷ್ಟನ್ನು ಸಹಿತ ಹಾಕಿ ನೀಟಾಗಿ ಕಲಿಸ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ನಾವು ಮದ್ದೂರು ವಡೆ ಸ್ಟೈಲ್ನಲ್ಲಿ ನಾವು ರೊಟ್ಟಿನ ಮಾಡ್ಬೋದು. ಅದಕ್ಕೆ ಮದ್ದೂರಿಗೆ ಹೋಗಬೇಕಂತಿಲ್ಲ, ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಅದನ್ನು ನೆನೆಯೋ ಅಷ್ಟರಲ್ಲಿ ನಾನು ಇದಕ್ಕೆ ಒಂದು ಚಟ್ನಿನೂ ಸಹಿತ ಮಾಡ್ಕೊಳ್ತೀನಿ. ಹಾಗಾಗಿ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಚಟ್ನಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಚಟ್ನಿ ಅಂತ ಹೇಳಿ ಅದನ್ನು ಸಹಿತ ನಾನು ಶೇರ್ ಮಾಡ್ತೀನಿ. ಈಗ 5 ನಿಮಿಷ ಆಗಿತ್ತು. ನಂತರ ನಾನು ಇಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಿಮಗೆ ಎಷ್ಟು ದಪ್ಪನಾಗಿ ಬೇಕೋ ಅಷ್ಟು ದಪ್ಪನಾಗಿ ಉಂಡೆಯನ್ನು ಮಾಡಿಕೊಂಡು ನೀವು ತಟ್ಕೊಳ್ಬಹುದು. ನಾನಿಲ್ಲಿ ತಟ್ಟೋದಕ್ಕೆ ಅಂತ ಹೇಳಿ ಬಟರ್ ಪೇಪರ್ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈಗ ನೀಟಾಗಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ತಟ್ಟಬೇಕಾಗತ್ತೆ. ಸ್ವಲ್ಪ ಎಣ್ಣೆನ ಕೈಗೆ ಕೂಡ ಸವರ್ಕೊಂಡು ನನಗೆ ತಟ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ರೊಟ್ಟಿ ಅಂತ ಹೇಳಿ. ಈಗಾಗಲೇ ನಾನು ಸುಮಾರು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಎಲ್ಲ ರೀತಿಯ ರೊಟ್ಟಿಯ ಒಂದು ರೆಸಿಪಿನೂ ಸಹಿತ ಹಾಕಿದ್ದೀನಿ. ಅದರದ್ದು ಸಹಿತ ಲಿಂಕ್ನ ಮೇಲ್ಗಡೆ ಕಾರ್ಡ್ಸ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಸಹಿತ ಮೆನ್ಷನ್ ಆಗಿರುತ್ತೆ. ಹೋಗಿ ಚೆಕ್ ಮಾಡಿಕೊಂಡು ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಈಗ ಕಾವಲಿ ಸಹಿತ ಕಾಯೋದಕ್ಕೆ ಇಟ್ಟಿದ್ದೆ. ನೀಟಾಗಿ ಬಿಸಿ ಬಿಸಿಯಾಗಿ ಕಾದಿತ್ತು. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಬಟರ್ ಪೇಪರ್ನಲ್ಲಿ ತಟ್ಟಿರುವಂತಹ ರೊಟ್ಟಿನ ಹಾಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಹಾಕಿ ಎರಡೂ ಸಹಿತ ಒಂಬಣ್ಣ ಬರೋ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿ ಆಗುವಂತಹ ಮಧುರೋಡಿ ಸ್ಟೈಲ್ನಲ್ಲಿ ಮಾಡುವಂತಹ ಅಕ್ಕಿ ರೊಟ್ಟಿ ರೆಡಿ ಆಗೋಗುತ್ತೆ. ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ, ಅಷ್ಟು ರುಚಿಯಾಗಿ ಇರುತ್ತೆ. ಖಂಡಿತ ಇದನ್ನು ತಿಂತಾ ಇದ್ದರೆ ನೀವು ಮದ್ದೂರೊಡನೆ ಮರ್ತು ಬಿಡ್ತೀರಾ. ಇದಕ್ಕೆ ನಾವು ಮೈದಾನೇ ಹಾಕಿಲ್ಲ, ಆದ್ರೂ ಸಹಿತ ಅಷ್ಟು ರುಚಿಕರವಾಗಿ ಬರುವಂತಹ ರೊಟ್ಟಿ ಇದಾಗಿದೆ. ನಿಮಗೆ ಇನ್ನೊಂದು ರೀತಿಯಲ್ಲಿ ಚಿಕ್ಕದಾಗಿ ತಟ್ಟಿ ಸಹಿತ ತೋರಿಸ್ತೀನಿ. ಅದು ಸೇಮ್ ನಿಮಗೆ ನೋಡ್ತಾ ಇದ್ದರೆ ಮದ್ದೂರೊಡೆ ಫೀಲೇ ಬರುತ್ತೆ. ಆದರೆ ನಾವು ಇದನ್ನು ಎಣ್ಣೆನಲ್ಲೂ ಕರಿಯೋದಿಲ್ಲ, ಮೈದಾನೂ ಬಳಸೋದಿಲ್ಲ. ಹಾಗೆ ಹೆಲ್ದಿಯಾಗಿ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಅಂತ ಹೇಳಿ ಮಾಡ್ಕೊಳ್ಳುವಾಗ ಚಿಕ್ಕದಾಗಿ ಈ ರೀತಿಯಾಗಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಆ ರೀತಿಯಾಗಿ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬರ್ತಾ ಇದೆ ಅಲ್ವಾ. ಈ ಒಂದು ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡ್ದೇ ಟ್ರೈ ಮಾಡಿ. ಅಕ್ಕಿ ಹಿಟ್ಟಿದ್ರೆ ಇವತ್ತೇ ವಿಡಿಯೋನ ಸೇವ್ ಮಾಡಿಕೊಂಡು ರೆಸಿಪಿನ ಟ್ರೈ ಮಾಡಿ ಅಂತ ಹೇಳಿ ನಾನು ಹೇಳ್ತೀನಿ. ನೋಡಿ ಹಂಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ಅಕ್ಕಿ ರೊಟ್ಟಿ. ನಾರ್ಮಲ್ ಅಕ್ಕಿ ರೊಟ್ಟಿನೇ ಬೇಡಪ್ಪ ಅಂತ ಹೇಳಿ ಅನಿಸೋಷ್ಟು ರುಚಿಯಾಗಿರುತ್ತೆ. ಈಗ ನಾನು ಚಿಕ್ಕದಾಗಿ ತಟ್ತೀನಿ ಅಂತ ಹೇಳಿದ್ನಲ್ವ, ಮದ್ದೂರೊಡೆ ಯಾವ ಒಂದು ಹದಕ್ಕೆ ಇರುತ್ತೆ ಆ ಒಂದು ಹದಕ್ಕೆ ನಾನಿಲ್ಲಿ ತಟ್ಟಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲಿ ಕರಿದೇನೆ ನಾವು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇದನ್ನು ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಈ ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಆಗಲಿ ನಾನು ದೊಡ್ಡದಾಗಿಯೇ ಮಾಡ್ಕೊಂಡಲ್ವ, ಅದೇ ಒಂದು ರೀತಿಯಲ್ಲಿ ಸಹಿತ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ವಿಧಾನದಲ್ಲಿ ಇಷ್ಟನೋ ಅದನ್ನು ನೀವು ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಇದನ್ನು ಸಹಿತ ಎರಡೂ ಕಡೆ ನಾನು ಈ ರೀತಿಯಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನು ನಿಮಗೆ ಮೊದಲಿಗೇ ಬರುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಒಂದೊಂದು ಕಮೆಂಟ್ ಸಹಿತ ನಮಗೆ ಮತ್ತಷ್ಟು ಎನರ್ಜಿನ ಕೂಡ ಕೊಡುತ್ತೆ ಈ ರೀತಿಯಾಗಿ ರೆಸಿಪಿಗಳನ್ನ ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿಯ ಮತ್ತಷ್ಟು ಹೆಲ್ದಿ ರೆಸಿಪಿಗಳನ್ನ ನಾನು ನಿಮಗೆ ತೋರಿಸೋ ಒಂದು ಪ್ರಯತ್ನನ ಮಾಡ್ತೀನಿ. ನೋಡಿ ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೀಗ ಎಲ್ಲ ರೀತಿಯ ಅಕ್ಕಿ ರೊಟ್ಟಿಗಳನ್ನ ಸಹಿತ ಮಾಡ್ಕೊಂಡಿದ್ದೀನಿ. ಮಾಡಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚಿಕ್ಕದನ್ನು ಸಹಿತ ನಾನಿಲ್ಲಿ ಹಾಕ್ಕೊಂಡು ದೊಡ್ಡದನ್ನು ಸಹಿತ ನಾನಿಲ್ಲಿ ಹಾಕ್ಕೊಳ್ತೀನಿ. ಇದಕ್ಕೆ ನಾನಿಲ್ಲಿ ತುಪ್ಪನ ಸೇರಿಸ್ಕೊತೀನಿ. ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆಲಿ ಇದನ್ನು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಕಾಂಬಿನೇಷನಲ್ಲಿ ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ. ಈ ರೀತಿಯಾಗಿ ರೊಟ್ಟಿ ಇಷ್ಟಪಡೋರು ನೀವು ಇದನ್ನು ತಪ್ಪದೆ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಅನಿಸಿದ್ರೆ ನಮಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡ್ಬೋದು. ಇಲ್ಲಿ ಸ್ಕ್ಯಾನರ್ನ ಅಟ್ಯಾಚ್ ಮಾಡಿದ್ದೀನಿ. ನೀವು ಇದಕ್ಕೆ ಅಮೌಂಟ್ನ ಪೇ ಮಾಡೋ ಮೂಲಕ ನಮಗೆ ಸಹಾಯನ ಮಾಡಬಹುದು. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.